ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮಷ್ಟೆಲ್ಲೊಬ್ಬರು ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡದಿದ್ರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ನಲ್ಲಿ ಬರುವಂತಹ ಹಲವಾರು ಉಪಯುಕ್ತ ವಿಡಿಯೋಗಳನ್ನ ನೀವು ಆಗಿಂದಾಗಲೇ ಪಡ್ಕೊಳ್ಳೋದಕ್ಕೆ ಇದು ನೆರವಾಗುತ್ತೆ. ಹಾಗೆ ಅಲ್ಗೋರಿದಮ್ ನಲ್ಲಿ ಸಹ ನಾವು ನೋಡ್ತಾ ಇರುವಂತಹ ವಿಷಯ ಏನು ಅಂದ್ರೆ ನಾನ್ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಜಾಸ್ತಿ ಇದೆ. 90%ಕ್ಕೂ ಹೆಚ್ಚಿನ ಜನ ನಾನ್ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿರೋದು ಬಹಳ ಕಮ್ಮಿ ಇದ್ದೀರಾ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯೆಲ್ಲ ಪ್ರಾರಂಭಿಸೋಣ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡುವಂತ ವಿಚಾರ ಏನು ಅಂದ್ರೆ ಟ್ರೆಷರಿ ಬಿಲ್ಸ್ ಅಂದ್ರೆ ಏನು, ಟಿ ಬಿಲ್ಸ್ ಅಂತ ಕರಿತೀವಿ ಇದನ್ನ. ಏನಿದು ಟಿ ಬಿಲ್ಸ್? ಟ್ರೆಷರಿ ಬಿಲ್ಸ್ ಅನ್ನೋದು ನಮ್ಮ ದೇಶದ ಒಂದು ಸೆಂಟ್ರಲ್ ಬ್ಯಾಂಕ್ ಅಂತ ಕರೆಯಲ್ಪಡುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊರತರುವಂತಹ ಒಂದು ಹಣಕಾಸಿನ ಯಂತ್ರ. ಇದು ಬರೀ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಅಂತಂದ್ರೆ ಇಲ್ಲ, ಇದು ಎಲ್ಲಾ ದೇಶದಲ್ಲಿರುವಂತಹ ಸೆಂಟ್ರಲ್ ಬ್ಯಾಂಕ್ಗಳು ಸಹ ತನ್ನದೇ ಆದಂತಹ ಹಣಕಾಸಿನ ಯಂತ್ರವಾದಂತಹ ಈ ಟ್ರೆಷರಿ ಬಿಲ್ಸ್ ನ ತರುತ್ತೆ. ಅಮೆರಿಕದಲ್ಲೂ ಸಹ ಇದಿದೆ. ನಮ್ಮ ದೇಶದಲ್ಲಿರುವಂತಹ ಈ ಟ್ರೆಷರಿ ಬಿಲ್ಸ್ ಏನ್ ಮಾಡುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಇದನ್ನ ನಾವು ಶಾರ್ಟ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಅಲ್ಪಾವಧಿಯಲ್ಲಿ ನಾವು ಹೂಡಿಕೆ ಮಾಡುವಂತಹ ಒಂದು ಹಣಕಾಸಿನ ಯಂತ್ರ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಈ ಟಿ ಬಿಲ್ಸ್ ಅಂದ್ರೆ ಟ್ರೆಷರಿ ಬಿಲ್ಸ್ ಅಲ್ಲಿ ಮುಖ್ಯವಾಗಿ RBIಗೆ ಸಂಬಂಧಪಟ್ಟಂತಹ ಬಾಂಡ್ಗಳನ್ನ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ನಾವು ಕರಿತೀವಿ. ಇದಕ್ಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಏನ ನಾವು ಕರಿತೀವೋ ಇದನ್ನ ಇಶ್ಯೂ ಮಾಡೋರು ಯಾರು ಅಂದ್ರೆ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಗವರ್ಮೆಂಟ್ ಆಫ್ ಇಂಡಿಯಾದ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡುವಂತಹ ಒಂದು ಹಣಕಾಸಿನ ಯಂತ್ರ ಈ RBIನ ಟಿ ಬಿಲ್ಸ್ ಅಥವಾ ಟ್ರೆಷರಿ ಬಿಲ್ಸ್. ಇದರ ಅವಧಿ ವ್ಯತ್ಯಯಗಳಿರುತ್ತೆ. ಕೆಲವು ಟಿ ಬಿಲ್ಸ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕೆಲವು ಟ್ರೆಷರಿ ಬಿಲ್ಸ್ ಬಂದ್ಬಿಟ್ಟು ದಿನಕ್ಕೆ ಮೆಚೂರ್ ಆಗೋದಿದೆ, ಹಾಗೆ 1 ವರ್ಷಕ್ಕೂ ಮೆಚೂರ್ ಆಗೋದಿದೆ. ಈ ಎಲ್ಲಾ ಶಾರ್ಟ್ ಟರ್ಮ್ ಡ್ಯೂರೇಷನ್ ಅಲ್ಲಿ ನಿಮಗೆ 6ರಿಂದ 7.5% ಬಡ್ಡಿ ಸಿಗುವಂತಹ ಒಂದು ಹಣಕಾಸಿನ ಯಂತ್ರ ಇದಾಗಿದೆ. ಈ ಟ್ರೆಷರಿ ಬಿಲ್ಸಿನ ಮೂಲಕ ನೀವೇನ್ ಮಾಡಬಹುದು, ನಿಮ್ಮ ಹಣ ಎಕ್ಸೆಸ್ ಆಗಿ ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನೀವೇನಾದ್ರು ಇಟ್ಟಿದ್ದಲ್ಲಿ ಅದನ್ನ ಈ ಟ್ರೆಷರಿ ಬಿಲ್ಸ್ ಕಲೆಕ್ಟ್ ಮಾಡುವ ಮೂಲಕ ನೀವು ನಿಮ್ಮ ಹಣವನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಬಿಲ್ಸ್ ನ ತಗೊಬಹುದು. ಮಿನಿಮಮ್ ಈ ಟ್ರೆಷರಿ ಬಿಲ್ಸ್ ನ ನಾವು ನೋಡೋದಾದ್ರೆ ಇಲ್ಲಿ ನಾವು 91 ದಿನದ ಟಿ ಬಿಲ್ಸ್ ನ ನೋಡ್ತಾ ಇದೀವಿ. ಟ್ರೆಷರಿ ಬಿಲ್, ಈ ಒಂದು ಟ್ರೆಷರಿ ಬಿಲ್ ಅನ್ನ ನಾವು ನೋಡಿದ್ರೆ ಇದು ಮಿನಿಮಮ್ ನೀವು 10,000 ರೂಪಾಯಿ ಕಟ್ಟಬೇಕಾಗತ್ತೆ. 100 ಯೂನಿಟ್ ನ ಇದರಲ್ಲಿ ನೀಡಲಾಗುತ್ತೆ. ಈ 10,000 ರೂಪಾಯಿ ಏನಿದೆ ಇದನ್ನ ಪ್ರಿನ್ಸಿಪಲ್ ಹಣ ಅಂತ ನಾವು ತಗೊಂಡ್ರೆ ಈ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಎರಡೂ ಸೇರಿ ನಿಮಗೆ 3 ತಿಂಗಳ ಬಳಿಕ 91 ದಿನದ ಬಳಿಕ ಮೆಚೂರ್ ಆಗಿ ನಿಮಗೆ ಬರುತ್ತೆ. 10,000ದ ಮೇಲೆ 6.95% ಬಡ್ಡಿ ನಿಮಗೆ ಸಿಗುತ್ತೆ. ಈ ರೀತಿ ಪ್ರತಿ 3 ತಿಂಗಳಿಗೊಮ್ಮೆ ಈ ಟ್ರೆಷರಿ ಬಿಲ್ಸ್ ನ ನೀವು ಮೆಚೂರ್ ಆದಾಗ ಬಂದಿರೋ ಹಣವನ್ನು ಮತ್ತೆ ರೀಇನ್ವೆಸ್ಟ್ ಮಾಡಬಹುದು ಅನ್ನೋಂಥ ವಿಷಯ. ಟ್ರೆಷರಿ ಬಿಲ್ಸ್ ನ ನೀವು ಎಲ್ಲಿ ಪಡ್ಕೊಬಹುದು ಅಂತಂದ್ರೆ, ಈಗ ನಾನು ತೋರಿಸಿದಂತ ಈ ಟ್ರೆಷರಿ ಬಿಲ್ಸ್ ಇವತ್ತಿನ ಒಂದು ಮಾಹಿತಿ ಇದು. ಇಂದು ನಾನು ತೋರಿಸಿದಂತ ಈ ವಿಷಯ ಇದು ಪ್ರತಿ ಸೋಮವಾರ ಮಂಗಳವಾರ ಈ ಒಂದು ಸಮಯದಲ್ಲಿ ನಿಮಗೆ ಈ ಒಂದು ಟ್ರೆಷರಿ ಬಿಲ್ಸ್ ನ ನೀವು ಝೀರೋದ ಅಕೌಂಟ್ ಹೋಲ್ಡರ್ ಆಗಿದ್ರೆ, ನೀವೇನಾರೋ ಬ್ರೋಕರೇಜ್ ತಗೊಂಡಿದ್ರೆ, ಝೀರೋದಲ್ಲಿ ನೀವು ಬ್ರೋಕರೇಜ್ ಸೌಲಭ್ಯಗಳನ್ನು ತಗೊಂಡಿದ್ರೆ, ಷೇರು ಮಾರ್ಕೆಟ್ ಅಲ್ಲಿ ನೀವು ಟ್ರೇಡಿಂಗ್ ಅಕೌಂಟ್ ಹೊಂದಿದ್ದಲ್ಲಿ ಝೀರೋದವರ ಮೂಲಕ ತಗೊಂಡಿದ್ರೆ ನೀವು ಇದನ್ನ ಖರೀದಿ ಮಾಡಬಹುದು. ಝೀರೋದ ಅಕೌಂಟ್ ಯಾರು ಓಪನ್ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಹಾಕಿದ್ದೇನೆ. ಆ ಲಿಂಕಿನ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಪ್ ನ ಇನ್ಸ್ಟಾಲ್ ಮಾಡಿ KYC ಅಪ್ಡೇಟ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ನೀವು ಕೊಟ್ರೆ ನಿಮಗೆ ಈ ಝೀರೋದ ಅಕೌಂಟ್ ಆಕ್ಟಿವೇಟ್ ಆಗಕ್ಕೆ ಕೆಲ ಸಮಯ ಆಗುತ್ತೆ. ಆಕ್ಟಿವೇಟ್ ಆದ ಮೇಲೆ ನಿಮ್ಮ ಝೀರೋದ ಅಕೌಂಟ್ ನಲ್ಲಿರುವಂತಹ ವಾಲೆಟ್ಗೆ UPI ಮೂಲಕ ಬ್ಯಾಂಕಿನಿಂದ ಲಿಂಕ್ ಮಾಡಿರ್ತೀರಲ್ವಾ, ಆ ಒಂದು ಬ್ಯಾಂಕಿನಿಂದ ಹಣವನ್ನು ವರ್ಗಾವಣೆ ಮಾಡಿಕೊಂಡು ನೀವು ಈ ಟ್ರೆಷರಿ ಬಿಲ್ಸ್ ನ ಸೋಮವಾರ ಮತ್ತು ಮಂಗಳವಾರದ ದಿನ, ನೀವು ಹೆಚ್ಚಾಗಿ ಮಂಗಳವಾರದ ದಿನ ನೀವು ಟ್ರೆಷರಿ ಬಿಲ್ಸ್ ನ ಬೆಳಗಿನ ಜಾವ 11ರಿಂದ 12:30 1 ಗಂಟೆಯ ಅವಧಿ ಒಳಗಡೆ ನೀವು ಖರೀದಿ ಮಾಡಿ ಆ ಒಂದು ಸೌಲಭ್ಯಗಳು ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ. ಇದು ತುಂಬಾ ಸೇಫ್ ಆದಂತ ಒಂದು ಹಣಕಾಸಿನ ಯಂತ್ರ ಆಗಿದೆ. ರಿಸ್ಕ್ ಕೂಡ ಇದರಲ್ಲಿ ಕಮ್ಮಿ, ಮತ್ತೆ ನಿಮಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ನಿಮಗೆ ಸಿಗುತ್ತೆ. ಒಂದು ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ನೀವು ಹಣ ಇಟ್ಟಿದ್ದಲ್ಲಿ ಆ ಸೇವಿಂಗ್ಸ್ ಬ್ಯಾಂಕ್ ಕೊಡುವಂತ ಬಡ್ಡಿಗಿಂತ ನಿಮಗೆ ಈ ಒಂದು ಬಡ್ಡಿ ಜಾಸ್ತಿ ಇರುತ್ತೆ. ಕೆಲವರು ಹೇಳ್ತಾರೆ, ಈಗ ಬಹಳಷ್ಟು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಗಳೆಲ್ಲ ಸೇವಿಂಗ್ಸ್ ಖಾತೆಯಲ್ಲೇ ಹೆಚ್ಚಾಗಿ ಬಡ್ಡಿ ಸಿಗ್ತಾ ಇದೆಯಲ್ಲ ಸರ್, ನಾವು ಅದಕ್ಕೆ ಹೋಗ್ಬೋದಲ್ಲ ಅಂತ ಕೇಳ್ತಾರೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಒಂದು ಸಮಸ್ಯೆ ಇದೆ. ಅದೇನು ಅಂತಂದ್ರೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅಂತ ಹೇಳಿ
RBI ಬರ್ತಾರೆ. RBIದಲ್ಲಿ ಅದೊಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಮೂಲಕ ಏನಾಗುತ್ತೆ ಅಂದ್ರೆ ಈ ಇಂಟ್ರೆಸ್ಟ್ ದರದಲ್ಲಿ ವ್ಯತ್ಯಯಗಳನ್ನ ಆ ಮೀಟಿಂಗ್ ಮೂಲಕ ನಿರ್ಣಯಗಳನ್ನ ತಗೊಂತಾರೆ. ಒಂದು ವೇಳೆ ಹಾಗಾದಲ್ಲಿ ಏನಾಗುತ್ತೆ, ನಿಮ್ಮ ಸೇವಿಂಗ್ಸ್ ಬ್ಯಾಂಕಿನಲ್ಲಿ ಇಟ್ಟಂತಹ ಹಣದ ಇಂಟ್ರೆಸ್ಟ್ ಕೂಡ ವ್ಯತ್ಯಯಗಳ ಆಗತ್ತೆ ಅನ್ನುವಂತ ವಿಚಾರ. ಆದ್ರಿಂದ ಇದು ಇವತ್ತು ನೀವು ಹಾಕಿ ನಾಳೆ ಮೀಟಿಂಗ್ ಅಲ್ಲಿ ಇಂಟ್ರೆಸ್ಟ್ ದರ ಇಳಿಸಿದ್ರೆ ಖಂಡಿತವಾಗ್ಲೂ ಅದರದ್ದು ಎಫೆಕ್ಟ್ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗುತ್ತೆ ಅನ್ನುವಂತ ವಿಷಯ. ಹಾಗೆ ಸೇಫ್ ಆಗಿರುತ್ತಾ ಈ ಹಣ ಅಂತಂದ್ರೆ, ಇದು RBI ಮೂಲಕ ಬ್ಯಾಕ್ ಆಗಿರುವಂತ ಒಂದು ಟ್ರೆಷರಿ ಬಿಲ್ ಆಗಿದ್ರಿಂದ, ಗವರ್ಮೆಂಟ್ ಮೂಲಕ ಇರೋದ್ರಿಂದ, ಸರ್ಕಾರದ ಮೂಲಕ ನೀವು ಈ ಟ್ರೆಷರಿ ಬಿಲ್ ನೀವು ಹಾಕಿದಂತ ಹಣ ಸರ್ಕಾರಕ್ಕೆ ಅದು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗಿದು ಹೆಚ್ಚಾಗಿ ಲೋ ರಿಸ್ಕ್, ಹೈಲಿ ಸೇಫ್ ಆಗಿರುವಂತಹ ಶಾರ್ಟ್ ಟರ್ಮ್ ಡ್ಯೂರೇಷನ್ಗೆ ಮೆಚೂರ್ ಆಗುವಂತಹ ಒಂದು ಹಣಕಾಸಿನ ಯಂತ್ರ ಈ ಟ್ರೆಷರಿ ಬಿಲ್ ಆಗಿದೆ. ನಿಮ್ಮ ಬಳಿ ಎಕ್ಸೆಸ್ ಆಗಿ ಹಣ ಇದ್ರಲ್ಲಿ, ಒಂದು ವೇಳೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನೀವು ಹಣ ಇಟ್ಟಿದ್ದಲ್ಲಿ, ನೀವು ಇದನ್ನ ಈ ಟ್ರೆಷರಿ ಬಿಲ್ಗೆ ವರ್ಗಾವಣೆ ನೀವು ಮಾಡಿದಾಗ 3 ತಿಂಗಳ ಬಳಿಕ ನಿಮಗೆ ಅಧಿಕವಾದಂತಹ ಆ ಕೊಟ್ಟಂತಹ ಏನು ಲಾಭಾಂಶ ಇದೆಯೋ ಆ ಲಾಭಾಂಶಕ್ಕೆ ತಕ್ಕಂತೆ ಮಿನಿಮಮ್ 10,000 ರೂಪಾಯಿ ನೀವು ಡೆಪಾಸಿಟ್ ಮಾಡಿದ್ದಲ್ಲಿ ನಿಮಗೆ ಆ ಇಂಟ್ರೆಸ್ಟ್ ಸಮೇತ 10,000ಕ್ಕೆ ನಿಮಗೆ ಸಿಗುತ್ತೆ ಮೆಚೂರ್ ಆಗಿರುವಂತ ವಿಚಾರ. ಇದು ಮೆಚೂರ್ ಆದ್ಮೇಲೆ ಈ ಹಣ ಎಲ್ಲಿ ಬರುತ್ತೆ? ಸೀದಾ ಇದು ನಿಮ್ಮ ಬ್ಯಾಂಕ್ ಖಾತೆ, ಯಾವುದು ನೀವು ಆ ಝೀರೋದಾ ಬ್ರೋಕರೇಜ್ ಅಕೌಂಟ್ ಮೂಲಕ ನೀವು ಯಾವ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಿರಲ್ವಾ, ಆಲ್ರೆಡಿ ಲಿಂಕ್ ಮಾಡಿರ್ತೀರಲ್ವಾ, ಆ ಬ್ಯಾಂಕ್ ಖಾತೆಗೆ ಈ ಹಣ ಮೆಚೂರ್ ಆದಾಗ ಡೆಪಾಸಿಟ್ ಆಗುತ್ತೆ. ಮತ್ತೆ ನೀವು ಅದನ್ನ ಮರಳಿ ರೀಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಪಟ್ಟಲ್ಲಿ ಅದೇ 10,000 ರೂಪಾಯಿನ ಮತ್ತೆ ನೀವು ಈ ಟ್ರೆಷರಿ ಬಿಲ್ಲಿಗೆ ಹಾಕಿ ಇನ್ವೆಸ್ಟ್ ಮಾಡಬಹುದು. ಈ 7% ಬಡ್ಡಿ ಏನಿದೆ ಟ್ಯಾಕ್ಸಬಲ್ ಅಂದ್ರೆ ಹೌದು, ಟ್ಯಾಕ್ಸಬಲ್. ನಿಮ್ಮ ಇನ್ಕಮ್ ಸ್ಲ್ಯಾಬಿಗೆ ಅನ್ವಯವಾಗಿ ನಿಮ್ಮ ಏನು ಆದಾಯ ತೆರಿಗೆ ನೀವು ಕಟ್ತಿರಲ್ಲ, ಆ ಆದಾಯ ತೆರಿಗೆ ನಿಮ್ಮ ವಾರ್ಷಿಕ ಆದಾಯಕ್ಕೆ ತಕ್ಕಂತೆ ಈ ಒಂದು ಹಣಕಾಸಿನ ಯಂತ್ರದಲ್ಲಿ ಬಂದಂತಹ ಏನು ಬಡ್ಡಿ ಇದೆಯೋ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೀವು ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಅನ್ನೋ ವಿಚಾರ. ಇದು ಈ ಟಿ ಬಿಲ್ಸ್ ಅಥವಾ ಟ್ರೆಷರಿ ಬಿಲ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ತುಂಬಾ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರವನ್ನು ಹೇಳ್ತೀನಿ. ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ, ನಿಮ್ಮ ಕುಟುಂಬದವರಿಗೂ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ಅಂತ ಹೇಳ್ತಾ, ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.